ಫ್ರೆಂಡ್ಸ್, ಇನ್ನು ಮುಂದೆ PF ವಿತ್ಡ್ರಾ ಮಾಡ್ಕೊಳ್ಳೋಕೆ ಬ್ಯಾಂಕ್ ಪಾಸ್ಬುಕ್ ಅಥವಾ ಬ್ಯಾಂಕ್ ಚೆಕ್ ಬುಕ್ ಯಾವುದು ಅಪ್ಲೋಡ್ ಮಾಡುವ ಅವಶ್ಯಕತೆ ಇರೋದೇ ಇಲ್ಲ. KYC ಅಲ್ಲಿ ನಿಮ್ಮ ಪ್ಯಾನ್ ಕಾರ್ಡ್ ಮತ್ತು ಬ್ಯಾಂಕ್ ಅಕೌಂಟ್ ಅಪ್ಲೋಡ್ ಮಾಡಿ ಅದು ವೆರಿಫೈಡ್ ಆಗಿದ್ರೆ ಸಾಕು, ಆಟೋಮೆಟಿಕ್ ಆಗಿ ನಿಮ್ಮ ಅಕೌಂಟ್ಗೆ ಅಮೌಂಟ್ ಬಂದ್ಬಿಡುತ್ತೆ. ನಿಮ್ಮ ಪ್ಯಾನ್ ಕಾರ್ಡ್ ಮತ್ತು ಬ್ಯಾಂಕ್ ಡೀಟೇಲ್ಸ್ ನೀವು ಇನ್ನೂ KYC ಅಲ್ಲಿ ಅಪ್ಡೇಟ್ ಮಾಡಿಲ್ಲ ಅಂದ್ರೆ ಈ ವಿಡಿಯೋ ನೋಡ್ಬಿಟ್ಟು ನೀವು ಅಪ್ಡೇಟ್ ಮಾಡ್ಕೋಬಹುದು. ನೀವು ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಮೊಬೈಲ್ ಅಥವಾ ಲ್ಯಾಪ್ಟಾಪ್ ನ ಬ್ರೌಸರ್ ಅಲ್ಲಿ UAN ಲಾಗಿನ್ ಅಂತ ಸರ್ಚ್ ಮಾಡಿ. ಅಲ್ಲಿ ಬಂದಿರೋ ಫಸ್ಟ್ ಲಿಂಕ್ ನ ಕ್ಲಿಕ್ ಮಾಡಿ. ನಿಮ್ಗೆ ಒಂದು ಪಾಪ್ಅಪ್ ಬರುತ್ತೆ, ಅಲ್ಲಿ ಓಕೆ ಅಂತ ಕ್ಲಿಕ್ ಮಾಡಿ. ನಿಮ್ಮ UAN ನಂಬರ್ ಮತ್ತು ಪಾಸ್ವರ್ಡ್ ನ ಎಂಟರ್ ಮಾಡಿ ಸೈನ್ ಇನ್ ಮೇಲೆ ಕ್ಲಿಕ್ ಮಾಡಿ. ನಿಮ್ಮ ಮೊಬೈಲ್ ನಂಬರ್ಗೆ ಒಂದು OTP ಬಂದಿರುತ್ತೆ, ಆ OTP ನಲ್ಲಿ ಎಂಟರ್ ಮಾಡಿ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿ. ಲಾಗಿನ್ ಮಾಡಿದ್ಮೇಲೆ ನೀವು ಈ ನಾಮಿನೇಷನ್ ಏನಾದರೂ ಮಾಡಿಲ್ಲ ಅಂದ್ರೆ ನಿಮ್ಗೆ ಈ ತರ ಪಾಪ್ಅಪ್ ಮೆಸೇಜ್ ಬರುತ್ತೆ, ಈ ನಾಮಿನೇಷನ್ ಕಂಪ್ಲೀಟ್ ಮಾಡಿ ಅಂತ. ಅದಕ್ಕಾಗಿ ನಾನು ಒಂದು ಕಂಪ್ಲೀಟ್ ವಿಡಿಯೋ ಮಾಡಿದ್ದೀನಿ, ಲಿಂಕ್ ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ, ಅದನ್ನ ಕ್ಲಿಕ್ ಮಾಡಿ ನೀವು ಈ ನಾಮಿನೇಷನ್ ಕೂಡ ಮಾಡ್ಕೋಬಹುದು. ಇವಾಗ ಓಕೆ ಅಂತ ಕ್ಲಿಕ್ ಮಾಡಿ. ನೆಕ್ಸ್ಟ್ ಮ್ಯಾನೇಜ್ ಅಲ್ಲಿ KYC ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ನಿಮಗೆ ಬ್ಯಾಂಕ್ ಪ್ಯಾನ್ KYC ಮಾಡಕ್ಕೆ ಆಪ್ಷನ್ ಬರುತ್ತೆ. ಆಧಾರ್ ಕಾರ್ಡ್ KYC ಆಲ್ರೆಡಿ ನಿಮ್ಮ HR ಮಾಡಿರ್ತಾರೆ, ಅದಕ್ಕೆ ನಿಮ್ಗೆ ತೋರಿಸಲ್ಲ. ಆಧಾರ್ ಕಾರ್ಡ್ KYC ಆಗಿದೆ ಇಲ್ಲ ಅಂತ ನಿಮ್ಗೆ ಏನಾದ್ರು ಡೌಟ್ ಇದ್ರೆ ಆಧಾರ್ ಕಾರ್ಡ್ KYC ಆಗಿದ್ರೇನೆ ನೀವು ನಿಮ್ಮ UAN ಪೋರ್ಟಲ್ ಅಲ್ಲಿ ಲಾಗಿನ್ ಮಾಡಕ್ಕೆ ಆಗೋದು. ಇಲ್ಲ ಅಂದ್ರೆ ಅದು ಆಗಲ್ಲ. ಸ್ಟಾರ್ಟಿಂಗ್ ಅಲ್ಲೇ ನಿಮ್ಗೆ ಎರರ್ ಮೆಸೇಜ್ ಬರುತ್ತೆ, ಆಧಾರ್ ಕಾರ್ಡ್ ಈಸ್ ನಾಟ್ ಲಿಂಕ್ಡ್ ಅಂತ. ಸೊ ನೀವು ಲಾಗಿನ್ ಆಗಿದ್ರೆ ಇದು ಪಕ್ಕ ನಿಮ್ಗೆ ಆಧಾರ್ ಕಾರ್ಡ್ ಲಿಂಕ್ ಆಗಿದೆ ಅಂತ. ಇಲ್ಲಿ ನೋಡ್ಬೋದು ಪ್ಯಾನ್ ಕಾರ್ಡ್ ಮತ್ತು ಬ್ಯಾಂಕ್ ಡೀಟೇಲ್ಸ್ ಅಪ್ಡೇಟ್ ಆಗಿಲ್ಲ, ಆಕ್ಟಿವ್ KYC ಅಲ್ಲಿ ಏನೂ ಇಲ್ಲ. ನೀವೇನಾದ್ರೂ ಬ್ಯಾಂಕ್ ಅಥವಾ ಪ್ಯಾನ್ ಕಾರ್ಡ್ ಡೀಟೇಲ್ಸ್ ಅಪ್ಡೇಟ್ ಮಾಡಿದ್ರು, ಅದೇನಾದ್ರೂ ರಾಂಗ್ ಇದ್ರು, ನೀವು ಬ್ಯಾಂಕ್ ಡೀಟೇಲ್ಸ್ ಚೇಂಜ್ ಮಾಡ್ಕೋಬೇಕಂದ್ರೂ ಸೇಮ್ ಪ್ರೊಸೀಜರ್ ಇರುತ್ತೆ. ನೀವು ಬ್ಯಾಂಕ್ ಡೀಟೇಲ್ಸ್ ಅಪ್ಡೇಟ್ ಮಾಡಿದ್ರೆ ಹಳೆ ಬ್ಯಾಂಕ್ ಅಕೌಂಟ್ ಹೋಗುತ್ತೆ, ಹೊಸ ಬ್ಯಾಂಕ್ ಡೀಟೇಲ್ಸ್ ಅಲ್ಲಿ ನಿಮ್ಗೆ ಅಪ್ಡೇಟ್ ಆಗುತ್ತೆ. ಫಸ್ಟ್ ಬ್ಯಾಂಕ್ ಮೇಲೆ ಕ್ಲಿಕ್ ಮಾಡಿ. ನಿಮ್ಮ ನೇಮ್ ಆಸ್ ಪರ್ ಬ್ಯಾಂಕ್ ಆಟೋಮೆಟಿಕ್ ಆಗಿ ಬರುತ್ತೆ. ನಿಮ್ಮ ಆಧಾರ್ ಕಾರ್ಡ್ ಅಲ್ಲಿ ಏನಿದೆಯೋ ಅದೇ ಬರುತ್ತೆ. ನಿಮ್ಮ ಹೆಸರು ಆಧಾರ್ ಕಾರ್ಡ್ ಅಲ್ಲಿ ಮತ್ತು ಬ್ಯಾಂಕ್ ಅಲ್ಲಿ ಸೇಮ್ ಇರಬೇಕು, ಇಲ್ಲ ಅಂದ್ರೆ ಇಲ್ಲಿ ರಿಜೆಕ್ಟ್ ಆಗುತ್ತೆ. ನಿಮ್ಮ ಬ್ಯಾಂಕ್ ಅಕೌಂಟ್ ನಂಬರ್ ಎಂಟರ್ ಮಾಡಿ ಮತ್ತು ಕನ್ಫರ್ಮ್ ಬ್ಯಾಂಕ್ ಅಕೌಂಟ್ ಮೇಲೆ ಇನ್ನೊಂದ್ಸಲ ನಿಮ್ಮ ಬ್ಯಾಂಕ್ ಅಕೌಂಟ್ ನಂಬರ್ ಎಂಟರ್ ಮಾಡಿ ಮತ್ತು ಬ್ಯಾಂಕ್ನ IFSC ಕೋಡ್ ನಲ್ಲಿ ಎಂಟರ್ ಮಾಡಿ. ಇದು ನಿಮ್ಮ ಪಾಸ್ಬುಕ್ ಅಥವಾ ಚೆಕ್ ಬುಕ್ ಮೇಲೆ ಇರುತ್ತೆ. ಮತ್ತೆ ವೆರಿಫೈ IFSC ಮೇಲೆ ಕ್ಲಿಕ್ ಮಾಡಿ. ವೆರಿಫೈಡ್ ಅಂತ ನಿಮ್ಗೆ ಒಂದು ಪಾಪಪ್ ಬರುತ್ತೆ, ಅದ್ ಮತ್ತೆ ಕ್ಲೋಸ್ ಮಾಡಿ. ನಿಮ್ಮ ಬ್ರಾಂಚು ಮತ್ತು ನಿಮ್ಮ ಬ್ಯಾಂಕ್ ಡೀಟೇಲ್ಸ್ ಅಲ್ಲಿ ಬರುತ್ತೆ, ಒಂದ್ಸಲ ಚೆಕ್ ಮಾಡ್ಕೊಳ್ಳಿ. ಮತ್ತೆ ಅಲ್ಲಿರುವ ಬಾಕ್ಸ್ ಮೇಲೆ ಸೆಲೆಕ್ಟ್ ಮಾಡಿ, ಸೇವ್ ಮೇಲೆ ಕ್ಲಿಕ್ ಮಾಡಿ. ನಿಮ್ಮ ಆಧಾರ್ ಕಾರ್ಡ್ಗೆ ಲಿಂಕ್ ಆಗಿರೋ ಮೊಬೈಲ್ ನಂಬರ್ಗೆ ಒಂದು OTP ಬರುತ್ತೆ, ಆ OTP ನಲ್ಲಿ ಎಂಟರ್ ಮಾಡಿ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ನೋಡ್ಬೋದು ನಿಮಗೆ ಬ್ಯಾಂಕ್ ಅಕೌಂಟ್ ನಂಬರ್ ವೆರಿಫಿಕೇಶನ್ ಇಸ್ ಅಂಡರ್ ಪ್ರೋಸೆಸ್ ಅಂತ ಬಂದಿದೆ ಮತ್ತು ನಿಮ್ಮ ಮೊಬೈಲ್ ನಂಬರ್ಗೆ ಮೆಸೇಜ್ ಕೂಡ ಬಂದಿರುತ್ತೆ. ಇಲ್ಲಿ ಕೆಳಗಡೆ ನೋಡಬಹುದು KYC ಪೆಂಡಿಂಗ್ ಫಾರ್ ಅಪ್ರೂವಲ್ ಅಲ್ಲಿ ಸ್ಟೇಟಸ್ ಅಂಡರ್ ಪ್ರೋಸೆಸ್ ಅಂತ ಇದೆ. ಇದು 1 ವಾರದೊಳಗಡೆ ಅಪ್ರೂವ್ ಆಗುತ್ತೆ, ಅದು ಮತ್ತೆ ಆಕ್ಟಿವ್ KYC ಅಲ್ಲಿ ನಿಮಗೆ ತೋರಿಸುತ್ತೆ. ನೆಕ್ಸ್ಟ್ ಪ್ಯಾನ್ KYC ಗೆ ನೀವು ಪ್ಯಾನ್ ಮೇಲೆ ಕ್ಲಿಕ್ ಮಾಡಿ. ನೇಮ್ ಆಸ್ ಪರ್ ಪ್ಯಾನ್ ಆಟೋಮೆಟಿಕ್ ಆಗಿ ಬರುತ್ತೆ. ನಿಮ್ಮ ಪ್ಯಾನ್ ಕಾರ್ಡ್ ನಂಬರ್ ಎಂಟರ್ ಮಾಡಿ. ನಿಮ್ಮ ಹೆಸರು ಪ್ಯಾನ್ ಕಾರ್ಡ್ ಮತ್ತು UAN ಅಲ್ಲಿ ಸೇಮ್ ಇರಬೇಕು. ನೆಕ್ಸ್ಟ್ ಅಲ್ಲಿರುವ ಬಾಕ್ಸ್ ನ ಸೆಲೆಕ್ಟ್ ಮಾಡಿ, ಸೇವ್ ಮೇಲೆ ಕ್ಲಿಕ್ ಮಾಡಿ. ನಿಮ್ಮ ಆಧಾರ್ ಕಾರ್ಡ್ಗೆ ಲಿಂಕ್ ಆಗಿರೋ ಮೊಬೈಲ್ ನಂಬರ್ಗೆ ಒಂದು OTP ಬರುತ್ತೆ, ಆ OTP ನಲ್ಲಿ ಎಂಟರ್ ಮಾಡಿ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿ. ಅಷ್ಟೇ. ನೆಕ್ಸ್ಟ್ ಇಲ್ಲಿ ನೀವು ನೋಡಬಹುದು KYC ಡೀಟೇಲ್ಸ್ ಸೇವ್ಡ್ ಅಂಡ್ ವಿಲ್ ಬಿ ಸೀಡೆಡ್ ಓನ್ಲಿ ಆಫ್ಟರ್ ಡಿಜಿಟಲ್ ಅಪ್ರೂವಲ್ ಬೈ ದ ಎಂಪ್ಲಾಯರ್ ಅಂತ. ಇವಾಗ ಇಲ್ಲಿ ಸ್ಟೇಟಸ್ ಅಲ್ಲಿ ಅಂಡರ್ ಪ್ರೋಸೆಸ್ ಅಂತಿದೆ. ನಿಮ್ಮ HR ನಿಮ್ಮ ಪ್ಯಾನ್ ಕಾರ್ಡ್ ನ ವೆರಿಫೈ ಮಾಡಿ ಅಲ್ಲಿ ಅಪ್ರೂವಲ್ ಅಂತ ಕೊಟ್ರೆ ಇಲ್ಲಿ ನಿಮಗೆ ಆಕ್ಟಿವ್ KYC ಅಲ್ಲಿ ನಿಮಗೆ ಪ್ಯಾನ್ ಅಂಡ್ ಬ್ಯಾಂಕ್ ಡೀಟೇಲ್ಸ್ ತೋರಿಸುತ್ತೆ. ಇದು ಮ್ಯಾಕ್ಸಿಮಮ್ ನಿಮಗೆ 1 ವಾರದಿಂದ 10 ದಿನದಲ್ಲಿ ನಿಮಗೆ ಎಲ್ಲಾನು ಕಂಪ್ಲೀಟ್ ಆಗೋಗ್ಬಿಡುತ್ತೆ. ಈ ಪ್ರೊಸೆಸ್ ಅಲ್ಲಿ ನಿಮ್ಗೆ ಏನಾದರೂ ಡೌಟ್ಸ್ ಇದ್ರೆ ನೀವು ಕಮೆಂಟ್ ಮಾಡಬಹುದು, ನಾನು ನಿಮಗೆ ಪಕ್ಕ ಸಹಾಯ ಮಾಡ್ತೀನಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಮತ್ತು ನಿಮ್ಮ ಫ್ರೆಂಡ್ಸ್ ಅವ್ರಿಗೂ ಶೇರ್ ಮಾಡಿ. ಇದೇ ತರ ಮಾಹಿತಿಗಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ಸಿಗೋಣ, ಬಾಯ್.